ಈ ವಿಡಿಯೋದಲ್ಲಿ ಕಾಣ್ತಿರೋ ಈ ರೈತ ಗ್ರಾಮ ಪಂಚಾಯಿತಿಗೆ ಅಲ್ದಾಡಿ ರೋಸಿ ಹೋಗಿದ್ರು. ಅದೆಷ್ಟು ಬಾರಿ ಸಿಬ್ಬಂದಿ ಬಳಿ ಗೋಗರೆದ್ರು ಕೂಡ ಸಿಬ್ಬಂದಿ ಮಾತ್ರ ರೈತನ ಮನವಿಗೆ ಕ್ಯಾರೆ ಅಂದಿದ್ದಿಲ್ಲ. ಅಲ್ದಾಡಿ ಬೇಸತ್ತಿದಂತಹ ರೈತ ಕೊನೆಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಹೌದು, ದನದ ಕೊಟ್ಟಿಗೆ ನಿರ್ಮಾಣಕ್ಕಾಗಿ ರೈತ ಹಣ ಮಂಜೂರು ಮಾಡಿಕೊಡಿ ಅಂತ ಸಿಬ್ಬಂದಿ ಬಳಿ ಹಲವು ಬಾರಿ ಕೇಳಿದ್ದಾರೆ. ಅವರು ಜಪ್ಪಯ್ಯ ಅಂದಿಲ್ಲ. ಪಿತ್ತ ನೆತ್ತಿಗೇರಿದ ರೈತ ಗ್ರಾಮ ಪಂಚಾಯಿತಿ ಒಳಗೆಯೇ ಎಮ್ಮೆ ಕಟ್ಟಿ ಹುಲ್ಲು ಹಾಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಬುದ್ಧಿ ಕಲಿಸಿದ್ದಾರೆ. ವಿನೂತನ ಪ್ರತಿಭಟನೆ ಮಾಡಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಯಾರಿಗೆ ಆಗಲಿ ತಾಳ್ಮೆಗೊಂದು ಮಿತಿ ಇರುತ್ತೆ. ತಾಳ್ಮೆ ಕಟ್ಟೆ ಒಡೆದಾಗ ಎಂಥವನಿಗಾದ್ರೂ ಸಿಟ್ಟು ಬರುತ್ತೆ. ಅದೇ ಕೆಲಸವನ್ನ ಇಲ್ಲಿ ರೈತನು ಮಾಡಿದ್ದು. ದನದ ಕೊಟ್ಟಿಗೆ ನಿರ್ಮಾಣದ ಹಣ ಮಂಜೂರಾಗದ ಹಿನ್ನೆಲೆ ಬೇಸತ್ತು ಗ್ರಾಮ ಪಂಚಾಯಿತಿ ಕಚೇರಿ ಒಳಗೆ ಎಮ್ಮೆ ಕಟ್ಟಿ ಸತೀಶ್ ಕೋಳಿ ಎಂಬ ರೈತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ನಡೆದಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಪರ್ಗಿ ಗ್ರಾಮದಲ್ಲಿ. ಕಳೆದ ವರ್ಷ ಗ್ರಾಮ ಪಂಚಾಯಿತಿ ವತಿಯಿಂದ ದನದ ಕೊಟ್ಟಿಗೆ ನಿರ್ಮಾಣಕ್ಕೆ ಮಂಜೂರಾತಿಯನ್ನ ನೀಡಿದ್ರು. ಆದ್ರೆ ನಿರ್ಮಾಣ ಮಾಡಿ ವರ್ಷ ಕಳೆದರೂ ಇದುವರೆಗೂ ಹಣ ಬಾರದೆ ಇರುವುದಕ್ಕೆ ಆಕ್ರೋಶಗೊಂಡು ಇನ್ನು ಹೀಗೆ ಇದ್ರೆ ಆಗಲ್ಲ ಅಂತ ಪಂಚಾಯತ್ ಒಳಗೆ ಎಮ್ಮೆ ಕಟ್ಟಿ ಪ್ರತಿಭಟಿಸಿದ್ದಾರೆ. ಸಾಲ ತಗೋಲ್ಲ ಮಾಡಿದೀವಲ್ಲ ಅದ್ರ ದುಡ್ಡು ಸರ್ಕಾರದಾಗ ಅನುದಾನ ರೈತರಿಗೆ ಮೋಸ ಮಾಡೋದಕ್ಕೆ ನಮ್ಗೆ ದುಡ್ಡಿಲ್ಲ, ನೀವು ನಾನು ನಮಗೆ ಮಾಡಕ್ ಹೋಗ್ಬಾರ್ದು, ಮತ್ತೆ ನಿಮ್ಮ ದುಡ್ಡು ಬಂದಾಗ ಮಾಡಕ್ ಹೇಳ್ಬೇಕು. ಅದ್ರ ಸಲುವಾಗಿ ಮಾಡಕ್ ಹಸ್ತವ್ರು ಮತ್ತೆ ಹಿಂಗ ಲ್ಯಾಪ್ಸ್ ಆಗ್ಯಾವ ಅಂತ ಹೇಳ್ಬಿಡ್ತಾರು. ಅದು ನಾವೈತ ಮತ್ತೆ ಯಾವಾಗ ಬೆಳಂಗಿ ಬೆಳೂರ್ ಈ ಕಡೆಲ್ಲ ಮತ್ತೆ ದುಡ್ಕೋಕ್ ಹೋಗ್ಬೇಕು, ಅವ್ರು ಸಾಲ ಕೊಟ್ಟು ತೋರಿಸ್ಬೇಕು ಆಗಿತ್ತು ಅಂತ ಹೇಳ್ತಾರ. ನೀವು ಅಧ್ಯಕ್ಷ ಮೆಂಬರ್ ಹೇಳಿ ನಂಗೆ ಲ್ಯಾಪ್ಸ್ ಆಗಿದ್ದು ಬಾತಲ್ಲ, ಲ್ಯಾಪ್ಸ್ ಆಗಿದ್ದ ಪ್ಲಾನ್ ನಂಗೆ ಹೆಂಗ್ ಗೊತ್ತಿರಪ್ಪ ನೀ ಲೀಸ್ಟ್ ತೋರಿಸಿದ ನಂಗೆ ಮುಂಜಾನೆ ಏನ್ ಕೇಳೋಣ ಪಂಚಾಯತಿ ಹೋಗಿ ಏನಂತಾರೆ ಕೇಳೋಣ ಪಂಚಾಯತಿ ಬಂದಿದ್ದೀವಿ. ಅದ ಪ್ಲಾನ್ ಲೇಟ್ ಆಗಿ ಬರ್ತಲ್ಲ ಎಲ್ಲಿಂದ ಮುಂದೆ ಇವು ಬರುವಂಗ ಒಂದ್ 4 ದಿವಸ ಜಾತ್ರೆ ಕೇಳಿ ಸುಟ್ಟಿ ಮಾಡಿದ ಅವ್ರಿಗೆ ಮಾಡಿಸ ಕೃತ್ರಿಮ ತಂದಿದ್ದೀವ್ರಿ. ಮನೆ ಎಲ್ಲ ನಾವಾದ್ರೂ ಎಲ್ಲ ಮೀಟಿಂಗ್ದಾಗ ಅದ ಹೇಳ್ತೀವಿ ಸರ 30-40 ಮಂದಿ ಊಟ ಕಟ್ಟ್ಯಾರು ಕಟ್ಸಿದ್ವಿ ಅವ್ರ ಕಡೆ, ಮತ್ತ ಅದನ್ನ ಬಿಲ್ ಕೊಡ್ಬೇಕಾಗಿತ್ತು ಅಂತ ನಾವು ಅವ್ರಿಗೆ ಮಾತಾಡಿದ್ವಿ. ಸಂಪರ್ಗಿ ಗ್ರಾಮ ಪಂಚಾಯಿತಿ ಕಚೇರಿ ಒಳಗಿನ ಕಿಟಕಿಗೆ ರೈತ ಎಮ್ಮೆ ಕಟ್ಟಿದ್ದಾರೆ. ಜೊತೆಗೆ ಅಲ್ಲೇ ಎಮ್ಮೆಗೆ ಮೇವು ಹಾಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಘಟನೆಯ ಮಾಹಿತಿಯನ್ನು ಅರಿತು ಅಥಣಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಗೊಂದಲ ಸರಿಪಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಇದೇ ವೇಳೆ ರೈತ ಸತೀಶ್ ಕೋಳಿ ಮಾತನಾಡಿ, ನೋಡ್ರಿ, ನಾವು ರೈತರು, ಸರ್ಕಾರ ರೈತರಿಗೆ ಅನುಕೂಲವಾಗಲಿ ಅಂತ ಹಲವು ಯೋಜನೆಗಳನ್ನ ರೂಪಿಸಿದೆ. ಆದ್ರೆ ನನಗೆ ಕಳೆದ ವರ್ಷ ಸಂಪರ್ಗಿ ಗ್ರಾಮ ಪಂಚಾಯತ್ನಿಂದ 50,000 ರೂಪಾಯಿ ವೆಚ್ಚದ ದನದ ಶೆಡ್ ನಿರ್ಮಾಣಕ್ಕೆ ಅನುಮತಿಯನ್ನ ನೀಡಿದ್ರು. ಆದ್ರೆ ನಿರ್ಮಾಣ ಮಾಡಿ 1 ವರ್ಷ ಕಳೆದ್ರೂ ಇದುವರೆಗೆ ಹಣ ಬಿಡುಗಡೆ ಮಾಡಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ನಿಮಗೆ ಮಂಜೂರು ಮಾಡಿರುವ ಯೋಜನೆ ರದ್ದಾಗಿದೆ ಅಂತ ಹೇಳ್ತಾರೆ. ನಿರ್ಮಾಣ ಸಮಯದಲ್ಲಿ ಇಂಜಿನಿಯರ್ ಬಂದು ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ. ನಾನು ಸಾಲ ಸೋಲ ಮಾಡಿ ಇದನ್ನ ನಿರ್ಮಾಣ ಮಾಡಿದ್ದೇನೆ. ಸಾಲ ಕೊಟ್ಟವರು ಹಣ ಕೇಳ್ತಿದ್ದಾರೆ. ನಾನು ಎಲ್ಲಿಂದ ಹಣ ಕೊಡಲಿ? ಅಧಿಕಾರಿಗಳು ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿ ಈ ತೀರ್ಮಾನಕ್ಕೆ ಬಂದಿದ್ದೆ ಅಂತ ಹೇಳಿದ್ರು. ಅವ್ರದ್ದು NMR ಹಾಕಿತ್ತು, ಅದನ್ನ ಜೀರೋ ಮಾಡಿದಾರೆ. ಆ ಬಿಲ್ ಬಂದಿಲ್ಲ, ಈಗ ಲ್ಯಾಪ್ಸ್ ಆಗಿದೆ ಅಂತ ಹೇಳಕತ್ತಿದ್ದಾರೆ. ಅದಕ್ಕೆ ಫೈಲ್ ರೆಡಿ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿದಾರೆ. ಅವ್ರು ಇಲ್ಲಿ ಅವ್ರು ತೋರಿಸಿದಾರೆ, ಬಿಲ್ ಹಾಕಿದ್ದು ಸಹ ಇಲ್ಲಿ ಈಗ ರೈತರಿಗೆ ಏನ್ ಮಾಡಿದಾರೆ, ಮದ್ದೂರಿಗೆ ಅಪ್ರೋಲಿಗೆ ಅವರು ಕಟ್ಕೊಂಡಿದ್ದಾರೆ. ಸಾಲ ಮಾಡಿ ಅಲ್ಲಿ ಏನ್ರಿ ಮಾಡಿದ್ರೆ ಕಟ್ಕೊಂಡಿದ್ದಾರೆ. ಅವ್ರ ಬಿಲ್ ಬರೋದ ಅವ್ರ ದಿನ ಕಳೀತಾರೆ. ನೀವು ಬೆಳಿಬೇಕೇನು ಈಗ ಅವ್ರ ಲ್ಯಾಬ್ಸ್ ಆಗಿದಾವ ಅಂದ್ರೆ ಅವ್ರ ದಿನ ಹೆಂಗ್ ಕಳೀರಿ? ಅವ್ರ ಬೆಂಗಳೂರು ಕಟ್ಲಾಗ ಆಸರೆ ಆಯ್ತ್ರಿ, ಅವ್ರು ಸ್ವಂತ ಮಾಡ್ಕೊಂಡ್ರಿ. ಈ ಸರ್ಕಾರದಿಂದ ಬಂದಂತ ಅನುದಾನ ಏನ ಇವ್ರಿಗೆ ಮುಟ್ಟಿಲ್ರಿ, ಅದು ಮುಟ್ಟಬೇಕ್ರಿ. ಈಗ ಲ್ಯಾಬ್ಸ್ ಆಗೈತೆ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕ್ರಿ? ಯಾರಿಗೆ ಕೇಳ್ಬೇಕ್ರಿ? ಕೊಟ್ಟಿಲ್ರಿ, ಅವ್ರು ಕೊಟ್ಟಿಲ್ಲ. ಪಂಚಾಯತ್ ಸದಸ್ಯರು ನಮ್ಗೆ ಹೆಣ್ಮಕ್ಳದಾರೆ, ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮಗೇನ್ ಕೇಳ್ಬೇಡ್ರಿ ನೀವು ಅಂತ ನಮಗೆ ಅಧಿಕಾರಿ ಇಲ್ಲ ಅಂತ ಅವ್ರು ಅಂತಾರೆ. ನಾವು ಕೇಳೋದಿಲ್ಲ. ಆದ್ರೆ ಇಲ್ಲಿ ಅಧ್ಯಕ್ಷರು ಸಹಿತ ಡೂಪ್ಲಿಕೇಟ್ ಇದಾರೆ, ಅವರೇ ಕಾರ್ಬಾರ್ ನಡೆಸ್ತಾರೆ. ನಮ್ದು ನಡೆಯಂಗಿಲ್ಲ ಆದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತೈತ್ರಿ. ಮಹಿಳಾ ಅಧ್ಯಕ್ಷರು ಇದಾರೆ, ಅಲ್ಲಿ ಜೇಮ್ಸ್ ಬಾಂದ್ ಕಿಶನ್ ಕಾರ್ಬಾರ್ ಮಾಡ್ತಾರೆ. ನಮ್ಮ ಬಿಲ್ಗಳು ಲ್ಯಾಪ್ಸ್ ಮಾಡಿದ್ದಾರೆ. ಅದಕ್ಕೆ ನಮ್ಗೆ ಒಂದು ಸಿಟ್ಟು ಬಾಂದ್ ಕಿಶನ್ ನಾವು ದನಗಳಲ್ಲಿ ತಂದು ಕಟ್ಟಿದೀವಿ. ನಮಗೆ ಬರ್ಬೇಕ್ರಿ ಕೆಲಸ ಎಲ್ಲ ರೈತರಿಗೆ ಫಲಾನುಭವಿ ಬೇಕಾದ ಬಿಲ್ ಅವ್ರಿಗೆ ಸಿಗಬೇಕಾಗ್ತದೆ. ನಂತರ ಅಧಿಕಾರಿಗಳು ಬಂದು ರೈತನನ್ನ ಸಮಾಧಾನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ರೈತನ ಸಮ್ಮುಖದಲ್ಲೇ ಸಮಸ್ಯೆಗೆ ಪರಿಹಾರ ನೀಡಿದ್ದಾರೆ. ಒಟ್ಟಿನಲ್ಲಿ ರೈತರ ಮನವಿಗೆ ಕ್ಯಾರೆ ಎನ್ನದ ಅಧಿಕಾರಿಗಳಿಗೆ ಈ ರೈತ ಮಾತ್ರ ಸರಿಯಾಗಿ ಪಾಠ ಕಲಿಸಿದ್ದಾರೆ.